ಉತ್ಪನ್ನಗಳ ಲಾಭಾಂಶದಲ್ಲಿ 30% ಕಾರ್ಖಾನೆಗಳಿಗೆ ಮತ್ತು 70% ರೈತರಿಗೆ ನೀಡುವಂತಾಗಬೇಕು. ಕಟಾವು ಹಾಗೂ ಸಾಗಾಣಿಕೆಯಲ್ಲಿ ರೈತರಿಗೆ ಮೋಸವಾಗುತ್ತಿದ್ದು, ಕಾರ್ಖಾನೆಗಳು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಸಾಗಾಣಿಕಾ ಖರ್ಚು ಮತ್ತು 150 ಕಿಲೋಮೀಟರ್ ದೂರದಿಂದ ತರುವ ಕಬ್ಬಿನ ಸಾಗಾಣಿಕೆ ವೆಚ್ಚ ಒಂದೇ ಇದೆ. ಇದನ್ನು ಸರಿಪಡಿಸಬೇಕು. ಪ್ರಥಮ ಪ್ರಶಸ್ತದೊಂದಿಗೆ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈತರ ಕಬ್ಬನ್ನು ಪಡೆಯಬೇಕು. ತೂಕದಲ್ಲಿ ಮೋಸ. ರೈತರಿಗೆ ಹೇಳಿಕೆಯ ಪ್ರಕಾರ ಎಲ್ಲಾ ಕಾರ್ಖಾನೆಯ ತೂಕದಲ್ಲಿ 10% ಮೋಸ ಮಾಡುತ್ತಿರುವುದು ಕಂಡುಬಂದಿದೆ. ಕಾರಣ ಇದಕ್ಕೆ ಪರ್ಯಾಯವಾಗಿ ಪ್ರತಿಯೊಂದು ಕಾರ್ಖಾನೆಯ ಎದುರು ಒಂದು ಸರ್ಕಾರ ತೂಕದ ಯಂತ್ರ ಆಟೋಮೆಟಿಕ್ ಕಂಟ್ರೋಲ್ ಇಲ್ಲದಂತಹ ಅಳವಡಿಸಬೇಕು. ಕಾರ್ಖಾನೆಯ ಸಕ್ಕರೆ ಹಾಗೂ ಇತರ ಉತ್ಪನ್ನಗಳನ್ನು ಮತ್ತು ರೈತರ ಕಬ್ಬನ್ನು ಒಂದೇ ತೂಕದ ಯಂತ್ರದಲ್ಲಿ ತೂಕ ಮಾಡುವ ವ್ಯವಸ್ಥೆ ಕಲ್ಪಿಸಬೇಕು. ರೈತರು ಸಾಗಿಸಿದ ಕಬ್ಬನ್ನು ಕಾರ್ಖಾನೆಯಲ್ಲಿ ಮೊದಲು ತೂಕ ಮಾಡಿ ನಂತರ ಸರದಿ ಸಾಲಿನಲ್ಲಿ ನಿಲ್ಲಿಸಿ ಮತ್ತು ತೂಕವಾದ ರೈತರ ಕಬ್ಬಿನ ಮಾಹಿತಿ ತಕ್ಷಣ ರೈತರಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ, ಸಕ್ಕರೆ ಆಯುಕ್ತರಿಗೆ ರವಾನಿಸಬೇಕು. ರೈತರಿಗೆ ಆಯಾ ಕಬ್ಬಿನ ಜಮೀನಿನಲ್ಲಿ ಸಕ್ಕರೆ ಇಳುವರಿಯನ್ನು ವೈಜ್ಞಾನಿಕವಾಗಿ ಸಮಕ್ಷಮ ಪರೀಕ್ಷಿಸಿ ಮಾಹಿತಿಯನ್ನು ಒದಗಿಸಬೇಕು. ಭಾರತದ ಕೆಲವೊಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ FRP ಅಲ್ಲದೆ ರಾಜ್ಯ ಸರ್ಕಾರಗಳು ಪ್ರತಿ ಟನ್ ಕಬ್ಬಿಗೆ 1000 ರೂಪಾಯಿಗಳಂತೆ ಪ್ರೋತ್ಸಾಹಧನ ನೀಡುತ್ತಿವೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನೀಡುವಂತಾಗಬೇಕು. ಕಬ್ಬು ಪೂರೈಕೆಯಾದ 15 ದಿನದೊಳಗಾಗಿ ರೈತರಿಗೆ ಪೂರ್ಣ ಪ್ರಮಾಣದ ಹಣವನ್ನು ಕೊಡಬೇಕು. ಕಾರ್ಖಾನೆಗಳು ರೈತರ ಹಣವನ್ನು ತಮ್ಮ ಕೆಲಸಕ್ಕೆ 6-7 ತಿಂಗಳು ಬಳಸಿಕೊಂಡು ಕೊಡುತ್ತಿದ್ದಾರೆ. ಇದು ಈ ಕೂಡಲೇ ನಿಲ್ಲಬೇಕು. ಉತ್ತರ ಕರ್ನಾಟಕದ ಕೆರೆಗಳಿಗೆ ನೀರು ತುಂಬಿಸುವುದು ಮತ್ತು ಸಂರಕ್ಷಣೆ ಮಾಡುವ ಕುರಿತು ಕ್ರಮ ಜರುಗಿಸಬೇಕು. ರೈತರ ಹೊಲಗಳಿಗೆ ಹೋಗುವ ರಸ್ತೆಗಳು ಅಡೆತಡೆ ಇಲ್ಲದೆ ಸರ್ವಋತು ರಸ್ತೆಗಳನ್ನಾಗಿ ರಚಿಸಲು ಕ್ರಮ ಕೈಗೊಳ್ಳಬೇಕು. ಭೂಮಾಪನ ಇಲಾಖೆಯಿಂದ ಭೂಮಾಪನ ಯಂತ್ರಗಳು ಸರ್ಕಾರದ ಅಧೀನದಲ್ಲಿರಬೇಕು. ಪ್ರತಿ ಭೂಮಾಪನ ಇಲಾಖೆಯಲ್ಲಿ ಕನಿಷ್ಠ 8 ಭೂಮಾಪನ ಯಂತ್ರಗಳಿರಬೇಕು. ಭೂಮಾಪನ ಇಲಾಖೆಯಲ್ಲಿ ರೈತರ ಕೆಲವೊಂದು ಪಹಣಿಗಳನ್ನು ಒಟ್ಟುಗೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ಕಂಡು ಬಂದಿರುತ್ತದೆ. ಇದರಿಂದ ಪುನಃ ರೈತರು ಪಹಣಿಗಳನ್ನು ಬೇರೆ ಬೇರೆ ಮಾಡಿಕೊಳ್ಳಲು ಸಾಕಷ್ಟು ಕೋಡಿ ಫೀ ಕಟ್ಟುವ ಪರಿಸ್ಥಿತಿ ಬಂದಿದ್ದು ರೈತರಿಗೆ ತುಂಬಾ ಹೊರೆಯಾಗುತ್ತಿದೆ. ಇಂಥವುಗಳನ್ನು ಒಟ್ಟು ಗೂಡಿಸಿದ ಮೇಲೆ ಅವರವರ ಹಿಸ್ಸಾ ಪ್ರಕಾರ ಉಚಿತವಾಗಿ ಕೋಡಿ ಮಾಡಿ ಉತ್ತಾರ ಒದಗಿಸುವ ಕೆಲಸ ಮಾಡಬೇಕು. ವಿದ್ಯುತ್ ಇಲಾಖೆಯಲ್ಲಿ ರೈತರ ಪಂಪ್ ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿ 10 ರಿಂದ 12 ಗಂಟೆಯೊಳಗೆ ನಿರಂತರ 3 ಫೇಸ್ ವಿದ್ಯುತ್ ಪೂರೈಸಬೇಕು. ಕಾರಣ ರಾತ್ರಿ ವೇಳೆಯಲ್ಲಿ ಕಾಡು ಪ್ರಾಣಿಗಳು ಮತ್ತು ವಿಷ ಜಂತುಗಳಿಂದ ಕಚ್ಚಿಸಿಕೊಂಡು ಸಾಕಷ್ಟು ರೈತರ ಪ್ರಾಣ ಹಾನಿಯಾಗಿದೆ ಮತ್ತು ಇನ್ನೂ ಆಗುತ್ತಿದೆ. ರೈತರಿಗೆ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಈ ಮೊದಲು ಇದ್ದ ಪದ್ಧತಿಯನ್ನು ಮರು ಜಾರಿ ಮಾಡಲು ಒತ್ತಾಯಿಸುತ್ತೇವೆ. ರೈತರು ಬೆಳೆದ ಎಲ್ಲ ಬೆಳೆಗಳನ್ನು ಕಟಾವಿಗೆ ಬರುವ ಮೊದಲೇ ಎಲ್ಲ ತಾಲೂಕು ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಕೊಂಡುಕೊಳ್ಳಬೇಕು. ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. 2025 ಮತ್ತು 26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಸಂಪೂರ್ಣ ನಾಶವಾಗಿದೆ. ಆದರೆ ಅವುಗಳಲ್ಲಿ ಕೆಲವು ಬೆಳೆಗಳನ್ನು ಪರಿಗಣಿಸಿರುವುದಿಲ್ಲ ಮತ್ತು ಸಂಪೂರ್ಣ ಖಾತೆದಾರರಿಗೆ ಬೆಳೆ ಪರಿಹಾರ ಸಂದಾಯವಾಗಿಲ್ಲ. ಕಾರಣ ಸಮಗ್ರ ಉತ್ತರ ಭಾಗದಲ್ಲಿ ಬರತಕ್ಕ ಎಲ್ಲ ಜಿಲ್ಲೆಗಳ ರೈತರಿಗೆ ಹಾನಿಯಾದ ಎಲ್ಲ ಬೆಳೆಗಳಿಗೆ ಸಮರ್ಪಕ ಪರಿಹಾರವನ್ನು ಒದಗಿಸತಕ್ಕದ್ದು. ಬೆಳೆ ವಿಮಾ ಪದ್ಧತಿ ಅವೈಜ್ಞಾನಿಕವಾಗಿ ಇರುವುದರಿಂದ ಯಾವ ರೈತರಿಗೂ ಸಹ ಬೆಳೆ ವಿಮಾ ಪ್ರಯೋಜನವಾಗುತ್ತಿಲ್ಲ. ಸದರ ಯೋಜನೆಯಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಇದು ಸಮಗ್ರವಾಗಿ ರೈತ ಮುಖಂಡರೊಂದಿಗೆ ಚರ್ಚಿಸಿ ಪರಿಷ್ಕರಣೆಯ ತೀರ್ಮಾನ ತೆಗೆದುಕೊಂಡು ಮೇಲ್ಮಟ್ಟಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಬೆಳೆ ವಿಮಾ ವಿಷಯದಲ್ಲಿ ಮಧ್ಯವರ್ತಿಗಳು 50% ಅನುಪಾತದಲ್ಲಿ ವಾಮ ಮಾರ್ಗದಿಂದ ಹಣ ವಂಚನೆ ಮಾಡುತ್ತಾ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಅಂತಹ ಮಧ್ಯವರ್ತಿಗಳನ್ನು ಶಿಕ್ಷಿಸಲು ತಕ್ಷಣ ಲೋಕಾಯುಕ್ತರಿಂದ ಸಂಪೂರ್ಣ ತನಿಖೆಗೆ ಒಳಪಡಿಸಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡಲಾಗುವುದು. ನರೇಗಾ ಯೋಜನೆಯನ್ನು ನೇರವಾಗಿ ಕೃಷಿ ಕಾರ್ಯಕ್ಕೆ ಜೋಡಿಸಿ ಸರ್ಕಾರ ರೈತರಿಗೆ ಉಂಟಾಗುತ್ತಿರುವ ಕಾರ್ಮಿಕರ ಸಮಸ್ಯೆ ನಿವಾರಿಸಬೇಕು. ಇದರಿಂದ ರೈತರ ಕೃಷಿ ಕಾರ್ಯಕ್ಕೆ ಸಾಕಷ್ಟು ಸಹಾಯವಾಗುತ್ತದೆ. ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಒಳಾಂಗಣದಲ್ಲಿ ವ್ಯವಸ್ಥಿತವಾಗಿ ತೋಟಗಾರಿಕೆ ಬೆಳೆಗಳನ್ನು ರೂಪದಲ್ಲಿ ಮತ್ತು ರೈತರಿಗೆ ವಿತರಣೆ ರೂಪದಲ್ಲಿ ಬೆಳೆಸಬೇಕು. ಈ ಮೇಲಿನ ಎಲ್ಲ ಬೇಡಿಕೆಗಳು ಸಂಪೂರ್ಣ ಸಮಂಜಸವಾಗಿರುತ್ತವೆ. ಕಾರಣ ಈ ಎಲ್ಲ
ಜ್ವಲಂತ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಚರ್ಚಿಸಿ ಕಾರ್ಯರೂಪಕ್ಕೆ ತರಲು ನಿರ್ಣಯ ಕೈಗೊಳ್ಳಬೇಕು. ಒಂದು ವೇಳೆ ಈ ಮೇಲಿನ ಬೇಡಿಕೆಗಳನ್ನು ಪರಿಗಣಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಮಗ್ರವಾಗಿ ಹೋರಾಟ ರಾಜ್ಯಾದ್ಯಂತ ರೈತರು ಆಯಾ ಇಲಾಖೆಗಳ ಸಚಿವರ ಮನೆಯ ಮುಂದೆ ಸರದಿ ಅಥವಾ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗುವುದು. ಇದನ್ನು ಹಗುರವಾಗಿ ಪರಿಗಣಿಸಕೂಡದು. ಧನ್ಯವಾದಗಳು.